ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೊಳಕಾಲ್ಮೂರು ಅಮೃತ ಸಿಲ್ಕ್ಸ್. ನಾನಿವತ್ತು ನಿಮಗೆ ಪ್ಯೂರ್ ಹ್ಯಾಂಡ್ಲೂಮ್ಸ್ ದೊಡ್ಡ ಬಾರ್ಡರ್ ಸೀರೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ತೋರಿಸ್ತೀನಿ, ಮತ್ತು ನಿಮಗೆ ಸೀರೆ ಆಗಿದ್ದಾವೆ ಸೀರೆ ಕೂಡ ತೋರಿಸ್ತಾ ಹೋಗ್ತೀನಿ. ನಮ್ಮ ವ್ಯೂವರ್ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ನಾಗಭೂಷಣ ಅಂತ. ಏನಿಲ್ಲ, ನಮ್ಮ ವ್ಯೂವರ್ಸ್ಗೆ ಮಗ್ಗ ಯಾವ ಥರ ವ್ಯೂ ಮಾಡ್ತಾರೆ ಅಂತೇಳಿ ಒಂದು ಕ್ಯಾಪ್ಚರ್ನ ಯಾವ ಥರ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಾರೆ, ಯಾವ ಥರ ಡಿಸೈನ್ ಬರುತ್ತೆ ಅಂತೇಳಿ ನಿಮ್ಮ ಹತ್ರ ಮಾಹಿತಿ ಸಂಗ್ರಹ ಮಾಡೋಣ ಅಂತ ಬಂದಿದ್ವಿ. ಇದು ಯಾವ ಥರ ವ್ಯೂ ಮಾಡ್ತಾರೆ ಸರ್? ಇದೇನಿದು? ಇದೆಲ್ಲ ಕಾರ್ಡ್ಸ್ ಎಲ್ಲ ಇದ್ದಾವೆ. ಏನು ಇದೆಲ್ಲ ದಾರ ಎಲ್ಲ ಕಟ್ಟಿದ್ದೀರಾ? ಏನಿದು? ಇದು ಮೊದಲು ನಾವು ಹಳೇದು ಟಾಪೆಟ್ ಮಗ್ಗ ಅಂತ ಇತ್ತು. ನಾವು ಕಲ್ತ್ಕೊಳ್ತಾ ಇದ್ದಾಗ ಒಂದು 25 ವರ್ಷದ ಕೆಳಗೆ ಅದನ್ನು ತೆಗೆದಾಕಿ ಮತ್ತೆ ಇದು ಅಪ್ಡೇಟ್ ಆಗಿ ಜಾಕಾರ್ಡ್ ಅಂತ ಬಂದಿದೆ. ಜಾಕಾರ್ಡ್ ಬಂದು ಅವಾಗಲೇ ಸುಮಾರು ಒಂದು 15 ವರ್ಷ ಆಗುತ್ತೆ. ಅದಕ್ಕೆ ಕಾರ್ಡು ಎಲ್ಲ ಬೇಕಾಗುತ್ತೆ. ಈ ಥರ ನೀವು ಎಷ್ಟು ವರ್ಷದಿಂದ ನೈತಿದ್ದೀರಾ? ನಾವು ಸುಮಾರು ಒಂದು 25 ವರ್ಷದಿಂದ ನೈತಾ ಇದ್ದೀವಿ. 25 ವರ್ಷದಿಂದ ಇದೇ ವೃತ್ತಿನ? ಇದೇ ವೃತ್ತಿನ. 25-30 ವರ್ಷದಿಂದ ಇದೇ ವೃತ್ತಿ. ಇದೇನಿದು? ಈ ಥರ ದಾರ ಎಲ್ಲ ಕಟ್ಟಿದ್ದೀರಾ? ದಾರ ಎಲ್ಲ ಕಟ್ಟಿರೋದು ಆ ಥರ ಕಟ್ಟಿದ್ರೆ ಅದೆಲ್ಲ ಹೊಸದಾಗೆ ಕಟ್ಟಿದ್ದೀವಿ. ಹೊಸದು ಡಿಸೈನ್ ಹಾಕಿದ್ದೀವಿ. ಆ ಥರ ಡಿಸೈನ್ ಬರಬೇಕಂದ್ರೆ ಹೊಸದಾಗಿ ಎಲ್ಲ ಡಿಸೈನ್ ಎಲ್ಲ ಚೇಂಜ್ ಮಾಡಿಸಿದ್ದೀವಿ. ಆ ಕಾರ್ಡೆಲ್ಲ ಹೊಸದೆಲ್ಲ ಮಾಡಿಸಿದ್ದೀವಿ. ಇದನ್ನು ಒಂದು ದಾರ ಕಟ್ಟೋದಕ್ಕೆ ಒಂದು 4 ರೂಪಾಯಿ, 3.5-4 ರೂಪಾಯಿ ತಗೊಂಡು ಒಂದು ದಾರ ಕಟ್ಟೋದಕ್ಕೆ. ಇದೊಂದು ದಾರ ಕಟ್ಟಿದ್ರೆ ಹಿಂಗೆ ಒಂದು ಬೆದ ಕಟ್ಟಿದ್ರೆ ಈ ಥರ 3.5-4 ರೂಪಾಯಿ ತಗೊಂತಾರೆ. ಅದು ಅಷ್ಟೇ ಮಧ್ಯದ್ದು, ಅದನ್ನು ಅಷ್ಟೇ 3.5 ರೂಪಾಯಿ ತಗೊಂತಾರೆ. ಸುಮಾರಾಗಿ ಒಂದು 50,000 ಖರ್ಚು ಬರುತ್ತೆ ಎಡಿಟಿಂಗ್ ಮಗಕ್ಕೆ. ಅದನ್ನೆಲ್ಲ ಡಿಸೈನ್ ಮಾಡೋರು ಅದು ಬೇರೆ ಇರ್ತಾರ? ಅದೆಲ್ಲ ಬೇರೆ ಇರ್ತಾರೆ. ಅವರೆಲ್ಲ ಜಾಕಾರ್ಡ್ ಇದು ದಾರ ಕಟ್ಟೋರೆಲ್ಲ ಬೇರೆ ಇರ್ತಾರೆ. ಇದನ್ನು ರಿಪೇರಿ ಮಾಡೋರು ಆವಾಗ ರಿಪೇರಿನೂ ಮಾಡಿಸ್ಬೇಕಾದ್ರೆ ವರ್ಷಕ್ಕೆ 1.5 ವರ್ಷಕ್ಕೆ ರಿಪೇರಿ ಮಾಡಿಸ್ತಾ ಇರ್ತಾರೆ. ಇಲ್ಲಾಂದರೆ ಸರಿಯಾಗಿ ಬರೋದಿಲ್ಲ ಡಿಸೈನ್. ಇದು ಇವಾಗ ಮಾರ್ಕೆಟಲ್ಲಿ ಓಡ್ತಾ ಇಲ್ಲ. ಮತ್ತೆ ಡಿಸೈನ್ ಮಾಡಿದ್ರೆ ಮತ್ತೆ ಅದಕ್ಕೆ ಖರ್ಚಾಗುತ್ತೆ. ಮತ್ತೆ ಹೊಸ ಡಿಸೈನ್ನೇ ಹಾಕ್ಬೇಕು. ಸರ್, ಇದು ನೈತಾ ಇದ್ದಾರಲ್ಲ, ಇದು ಯಾವ ಸ್ಯಾರಿ? ಇದು ಯಾವ ಥರ ನೈಯೋದು? ಇದು ಪ್ಯೂರ್ ಸಿಲ್ಕ್ ಸ್ಯಾರಿ. ಎಲ್ಲ ರೇಷ್ಮೆನೆ, ಸಿಡ್ಲುಗಟ್ಟ ಐಟಮು. ಜರಿ ಬಂದು ಜರ್ಮನ್ ಜರಿ. ವಾರ್ಪ್ ಬಂದು ಇದೇ ಡಿಸೈನ್ ಬರೋದು. ಇದು ಅಲ್ಲಿ ತೋರಿಸಿದ್ವಲ್ಲ, ಅದು ಹೊಸ ಕಟ್ಟೆ. ಇದು ಆವಾಗಲೇ ಹಳೆ ಅದಾಗಿದೆ ಕಟ್ಟಿ. ಇದು ಚೆನ್ನಾಗಿ ಓಡ್ತಾ ಇದೆ ಡಿಸೈನು. ಈ ಥರನೇ ಪ್ರತಿ ವಾರ್ಡ್ಗೂ ಈ ಥರ ಬುಟ್ಟ ತಿರ್ಸ್ಕೊಂತ ನಾವು ಎಲ್ಲ ಟರ್ನಿಂಗ್ ಮಾಡಲೇಬೇಕು. ಆ ಥರ ಟರ್ನಿಂಗ್ ಮಾಡಿದ್ರೇ ನಾವು ಇದು ಹ್ಯಾಂಡ್ಲೂಮು ಅಂತ ಹೇಳೋದು. ಫ್ರೆಂಡ್ಸ್, ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಸೊ ಅದಕ್ಕೆ ಕಾಲ್ ಮಾಡಿ. ಪ್ರತಿಯೊಂದು ನಮ್ದೇ ಮ್ಯಾನುಫ್ಯಾಕ್ಚರು. ಪ್ರತಿಯೊಂದು ಈಗ ನಮ್ಮದು ಶೋರೂಮ್ ಇದೆ, ಅಮೃತ ಸಿಲ್ಕ್ ಸ್ಯಾರೀಸ್ ಅಂತೇಳಿ. ಅಲ್ಲಿ ಬಂದ್ಬಿಟ್ರೆ ನಿಮಗೆ ಪ್ರತಿಯೊಂದು ಕಲೆಕ್ಷನ್ ಸಿಗುತ್ತೆ. ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಡೈರೆಕ್ಟ್ ನೇಕಾರರಿಂದ ನೇರ ಗ್ರಾಹಕರಿಗೆ ಹಾಗೆ ನಮ್ದು ಮೊಳಕಾಲ್ಮೂರು ಅಮೃತ ಸಿಲ್ಕ್ ಸ್ಯಾರೀಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಹೊಸ ಕಲೆಕ್ಷನ್ಸ್, ಹೊಸ ವೆರೈಟೀಸ್ ಎಲ್ಲ ಅದ್ರಲ್ಲಿ ಬರ್ತಾನೆ ಇರ್ತವೆ. ನೀವು ನಮ್ಗೆ ಕೆಳಗಡೆ ನಂಬರ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಪ್ರತಿಯೊಂದು ಮಾಹಿತಿನೂ ತಿಳಿಸ್ತಾ ಹೋಗ್ತೀವಿ ನಾವು. ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ದೊಡ್ಡ ಬಾರ್ಡರ್ ಸೀರೆ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿದ್ರಲ್ಲ ವೀವಿಂಗ್ ಮಾಡೋದು, ಪ್ರತಿಯೊಂದು ದೊಡ್ಡ ಬಾರ್ಡ್ರೇನೆ ಇದು. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಡಿಸೈನ್ಸ್, ಪ್ಯಾಟರ್ನ್ಸ್ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ನಮ್ದೇ ಮ್ಯಾನುಫ್ಯಾಕ್ಚರ್. ನೀವು ಮ್ಯಾನುಫ್ಯಾಕ್ಚರ್ ತಗೊಂಡ್ರೆ ನಿಮಗೆ ರೇಟ್ ತುಂಬಾ ಚೀಪ್ ಆಗಿ ಬೀಳುತ್ತೆ. ಕ್ವಾಲಿಟಿಗೂ ಗ್ಯಾರಂಟಿ ಇರುತ್ತೆ. ಪ್ರತಿಯೊಂದು ನಿಮ್ಗೆ ಕಣ್ಣಲ್ಲಿ ನೋಡ್ಬಿಟ್ಟು ನೋಡ್ಬಿಟ್ಟು ತಗೋಬಹುದು. ನೋಡಿ, ಇದು ದೊಡ್ಡ ಬಾರ್ಡರ್. ಇದು ಬಂದ್ಬಿಟ್ಟು ಗ್ರೀನ್ ವಿತ್ ರೆಡ್ ಕಾಂಬಿನೇಷನ್. ಇದು ಕಾಂಟ್ರಾಸ್ಟ್ ಬರುತ್ತೆ. ವಿತ್ ನೋಡಿ, ಪಲ್ಲು ಗ್ರೀನ್ ಬರುತ್ತೆ. ಇದು ಬ್ಲೌಸ್ ಪೀಸ್ ಬಂದ್ಬಿಟ್ಟು ನಿಮ್ಗೆ ಗ್ರೀನ್ ಬರುತ್ತೆ, ಕಾಂಟ್ರಾಸ್ಟ್ ಬರುತ್ತೆ. ಕಾಂಟ್ರಾಸ್ಟ್ ನೋಡ್ರಿ, ಪ್ರತಿಯೊಂದು ಹ್ಯಾಂಡ್ಲೂಮ್ಸೇ. ಇದು ಎಲ್ಲ ಕೈಯಲ್ಲೇ ತಿರ್ಸಿರೋದು. ಇದೆಲ್ಲ ಕೈಯಲ್ಲೇ ತಿರ್ಸಿರೋದು. ನಿಮ್ಗೆ ಎಲ್ಲೂ ತಗಲಲ್ಲ. ಇದೆಲ್ಲ ಕೈಯಲ್ಲೇ ತಿರ್ಸಿರೋದು. ನೋಡಿ, ಸೀರೆ ಈ ತರ ಬರ್ತಾ ಹೋಗುತ್ತೆ. ಇದರಲ್ಲಿ ಕಲರ್ಸ್, ಡಿಸೈನ್ಸ್, ಪ್ಯಾಟರ್ನ್ಸ್ ಬೇಕಾದಷ್ಟು ಇದಾವೆ. ನೋಡ್ರಿ, ಅದರಲ್ಲೇ ಯೆಲ್ಲೋ ಕಲರ್ ಇದು ಬುಟ್ಟ ಬರುತ್ತೆ. ಇದೆಲ್ಲ ಕೈಯಲ್ಲಿ ತಿರ್ಸಿರೋದು ಮೀನಾ. ಇದು
ಬುಟ್ಟ ತಿರ್ಸಿ ಮತ್ತೆ ಇದು ಮೀನಾ ಅಂತ ತಿರ್ಸಿರ್ತಾರೆ ಇದು ಕೈಯಲ್ಲಿ. ರೆಡ್ ಮತ್ತೆ ಬ್ಲೂ ತಿರ್ಸಿದ್ದಾರೆ ಈ ಟೈಪ್ ಕಾಂಬಿನೇಷನ್ ನೋಡಿ, ಈ ಟೈಪ್ ಬರುತ್ತೆ. ಇದನ್ನು ಕಾಂಬಿನೇಷನ್ ಬರುತ್ತೆ, ರೆಡ್ ಬರುತ್ತೆ, ಯೆಲ್ಲೋ ವಿತ್ ರೆಡ್ ಕಾಂಬಿನೇಷನ್. ಇದರಲ್ಲೂ ನಿಮಗೆ ಕಲರ್ಸ್ ಬೇಕಾದ್ರೆ ಇದೇ ಡಿಸೈನಲ್ಲಿ ಕಲರ್ಸು, ಡಿಸೈನ್ಸ್, ವೆರೈಟೀಸ್ ಬೇಕಾದಷ್ಟು ಇದಾವೆ. ಅದೇ ಟೈಪಲ್ಲ ಇದು ಬುಟ್ಟ, ಈ ಟೈಪ್ ಬರುತ್ತೆ ಡಿಸೈನ್. ಇದು ವಿತ್ ಕಾಂಬಿನೇಷನ್ ಬರುತ್ತೆ. ಎಲ್ಲ ದೊಡ್ಡ ಬಾರ್ಡ್ರೆ, ಇದು ದೊಡ್ಡ ಬಾರ್ಡ್ರಲ್ಲಿ ಬುಟ್ಟ. ಇದು ಗ್ರೇ ಬರುತ್ತೆ. ಗ್ರೇ ಮತ್ತೆ ಪಲ್ಲು ಬಂದ್ಬಿಟ್ಟು ನಿಮ್ಗೆ ಪಿಂಕ್ ಬರುತ್ತೆ, ಡಾರ್ಕ್ ಪಿಂಕ್ ಕಾಂಬಿನೇಷನ್ ಬರುತ್ತೆ. ಸೀರೆ ಪೂರ್ತಿ ನಿಮ್ಗೆ ಇದೇ ತರ ಬರುತ್ತೆ. ಇದರಲ್ಲ ಪಿಂಕ್ ಬರುತ್ತೆ, ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್. ಇದರಲ್ಲೂ ಕಲರ್ಸ್, ಡಿಸೈನ್ಸ್, ವೆರೈಟೀಸ್ ಬೇಕಾದಷ್ಟಿದೆ. ಇದರಲ್ಲೇ ಬ್ಲೂ ಬರುತ್ತೆ, ಈ ಟೈಪ್ ಬರುತ್ತೆ, ಬ್ಲೂ ವಿತ್ ಆರೆಂಜ್ ಕಾಂಬಿನೇಷನ್. ಇದೆಲ್ಲ ಹ್ಯಾಂಡಲ್ ವರ್ಕ್ ಮಾಡ್ಕೊಂಡಿದ್ದೆ ಬುಟ್ಟ. ಇದು ಒಂದ್ ಸ್ಯಾರಿ ರೆಡಿ ಆಗಕ್ಕೆ 10 days ಆಗುತ್ತೆ, 10 to 15 days ಆಗುತ್ತೆ ನೋಡಿ. ಇದು ಕಾಂಟ್ರಾಸ್ಟ್ ಬರುತ್ತೆ. ಇದು ಸೀರೆ ಪೂರ್ತಿ ತರ ಬರುತ್ತೆ, ಒಂದು ಸಿಲ್ವರ್, ಒಂದು ಗೋಲ್ಡ್, ಗೋಲ್ಡ್, ಒಂದು ಸಿಲ್ವರ್. ಸೀರೆ ಪೂರ್ತಿ ತರ ಬರುತ್ತೆ. ಪರ್ಪಲ್ ಕಾಂಬಿನೇಷನ್ ಬರುತ್ತೆ. ಇದ್ರಲ್ಲಿ ನಿಮಗೆ ಬೇಕಾದಷ್ಟು ಡಿಸೈನ್ಸ್ ಇದಾವೆ, ಕಲರ್ಸ್ ಇದಾವೆ. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕಾದ್ರೂ ನಮ್ದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ನಮ್ಗೆ ಸ್ಕ್ರೀನ್ ಶಾಟ್ ಹೊಡ್ಬಿಟ್ಟು ನಮಗೆ ಕಳ್ಸಿದ್ರೆ ಇದು ಸಿಂಗಲ್ ಸ್ಯಾರಿ ಕೊರಿಯರ್ ಫೆಸಿಲಿಟಿ ಸಹ ನಮ್ಮ ಹತ್ರ ಇದೆ. ಗ್ರೇ, ಗ್ರೇ ವಿತ್ ಮೆರೂನ್ ಕಾಂಬಿನೇಷನ್. ಇದು ಅಷ್ಟೇ, ಒಂದು ಸಿಲ್ವರು, ಒಂದು ಗೋಲ್ಡ್, ಒಂದು ಸಿಲ್ವರು, ಒಂದು ಗೋಲ್ಡ್ ಬರ್ತಾ ಹೋಗುತ್ತೆ. ಸೀರೆ ಪೂರ್ತಿ ಅಪ್ ಟು ಲಾಸ್ಟ್ ವರೆಗೂ ನಿಮ್ಗೆ ಇದೇ ತರ ಬರ್ತಾ ಹೋಗುತ್ತೆ. ಅದರಲ್ಲೇ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್. ಇದು ನೋಡಿ, ಈ ಟೈಪ್